ಅನೇಕರು ಇದನ್ನು ಈಸ್ಟರ್ ಅಥವಾ ಕ್ರಿಸ್ತನ ಪುನರುತ್ಥಾನ ಎಂಬುದಾಗಿ ಆಚರಿಸ್ಕೊಳ್ತಾ ಇದ್ದಾರೆ. ಅದು ಇದೇ ದಿನ ಆಗಿತ್ತೋ ಅಲ್ವೋ ಗೊತ್ತಿಲ್ಲ, ಆದ್ರೆ ಒಂದು ಮಾತ್ರ ಖಾತ್ರಿ, ಯೇಸು ಸತ್ತೊಳಗಿಂದ ಎದ್ದು ಬಂದದಾನೆ. ಯಾಕಂದರೆ ಚರಿತ್ರೆಯಲ್ಲಾಗಲಿ ಸತ್ಯವೇದದಲ್ಲಾಗಲಿ ಈ ಡೇಟ್ ಇದೇ ಆತನು ಸತ್ತೊಳಗಿಂದ ಎದ್ದು ಬಂದ ದಿನ ಅಂತ ಬರೆಯಲ್ಪಟ್ಟಿಲ್ಲ. ಆಮೇನ್. ಒಂದು ವೇಳೆ ಟೀಚರು ತನ್ನ ಮಗುವಿನ ಎಕ್ಸಾಮ್ ತಗೊಳ್ಬೇಕಂದ್ರೆ ಮೊದಲು ಇವರು ಎಕ್ಸಾಮ್ ಬರೆದು ಪಾಸ್ ಆಗಿರ್ಬೇಕಲ್ವಾ? ಆದ್ರೆ ನಿನ್ನ ಯೇಸು ನೋಡಿ, ತಾನು ಸತ್ತೊಳಗಿಂದ ಎದ್ದು ಬರೋದಕ್ಕಿಂತ ಮುಂಚೆನೆ ಅನೇಕರನ್ನ ಸತ್ತೊಳಗಿಂದ ಎಬ್ಬಿಸ್ಬಿಟ್ಟ. ಯೇಸು ಲಾಜರನಿಗೆ ಹೇಳಿಲ್ಲ, ಮಾರ್ತಾ ನಿನ್ನ ತಮ್ಮನ್ನ ಎಬ್ಬಿಸ್ತೀನಿ, ಹೆದರ್ಬೇಡ, ಮೊದಲು ನಾನು ಎದ್ದು ಬರ್ಬೇಕಲ್ಲ ಅಂತ ಹೇಳಿಲ್ಲ. ತಾನು ಸತ್ತೊಳಗಿಂದ ಎದ್ದು ಬರೋದಕ್ಕಿಂತ ಮುಂಚೆನೆ ಲಾಜರಸ್ ಎಬ್ಬಿಸ್ಬಿಟ್ಟ. ಅರ್ಥ ಆಗ್ತಾ ಇದೆ ಅನ್ಕೊಳ್ತೀನಿ. ಅದರ ಅರ್ಥ ಆಗದೆ ಇರುವಂಥದ್ದು ಯಾವುದು ಇಲ್ವೇ ಇಲ್ಲ. ಯಾಕಂದ್ರೆ ಕರ್ತನ ಅದನ್ನು ನಿನಗೋಸ್ಕರ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ಯೇಸು ಇಂಥದ್ದನ್ನ ಮಾಡಿಲ್ಲ ಅಂತ ಒಂದಾದ್ರೂ ತೋರಿಸಿ. ಲೂಕನ್ ಹೇಳ್ತಾನೆ, ನಿಮ್ಮಲ್ಲಿ ಅನೇಕರು ಕೇಳ್ಬೋದು, ಪಾಸ್ಟ್ರೆ ಒಂದ್ 2-3 ಎಬ್ಬಿಸಿರ್ಬೋದಲ್ಲ ಸತ್ತೊಳಗಿಂದ. ಮೊದಲು ನಂಬರ್ 1, ಆ ವಿಧವೆಯ ಮಗ ಸತ್ತೋಗಿದ್ದ. ಅವರು ಹತ್ರಕ್ಕೆ ಬರ್ತಾ ಇರುವ ಹಾಗೆ ಯೇಸು ಸ್ವಾಮಿಯ ಚಟ್ಟ ಹಿಡಿದು, ಏನಮ್ಮ ಏನಾಯ್ತಂತ ಕೇಳಿದಾಗ ಅವಳು ಹೇಳಿದ್ಲು, ನನ್ನ ಇರುವ ಒಬ್ಬನೇ ಮಗ ಸತ್ತು ಹೋಗಿದ್ದಾನೆ ಸ್ವಾಮಿ. ಅಯ್ಯೋ ಇರಮ್ಮ, ನಾನೇ ಸತ್ತಿಲ್ಲ, ನಾನೇ ಪುನರುತ್ಥಾನ ಆಗಿಲ್ಲ, ನಿನ್ನ ಮಗನನ್ನೇ ಎಲ್ಲಿಂದ ಪುನರುತ್ಥಾನ ಮಾಡ್ಲಿ ಅಂತ ಯೇಸು ಸ್ವಾಮಿ ಹೇಳಿಲ್ಲ. ಇರು ಅಂತ ಹೇಳಿ ಚಟ್ಟ ಕೆಳಗಿಳಿಸ್ರಿ ಅಂದ್ರೆ ಅವರು ಹೆಣದ ಚಟ್ಟವನ್ನ ಕೆಳಗಿಟ್ರೆ ಯವನಸ್ಥನನ್ನ ಕೈ ಹಿಡಿದು ಸರಾಗವಾಗಿ ಎತ್ತಬಿಟ್ಟ. ಕೇಳ್ತಾ ಇದ್ದೀರಾ? ಕಾರಣ ಮಾರ್ತಳಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. 11:23 ಓದಮ್ಮ. ಯೇಸು ಮಾರ್ತಳಿಗೆ, ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. ನಿನ್ನ ತಮ್ಮ ಎದ್ದು ಬರ್ತಾನೆ ಅಂತ ಹೇಳಿದ. ಆದ್ರೆ ಇವಳೇನ್ ಹೇಳ್ತಾ ಇದ್ದಾಳೆ ನೋಡಿ. ಮಾರ್ತಳು ಸತ್ತವರು ಕಡೇ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಅಂತ ಉತ್ತರ. ಅರ್ಥ ಆಯ್ತಾ ಏನಂತ ಹೇಳ್ತಾ ಇದ್ದಾಳೆ? ಯೇಸು ಸ್ವಾಮಿ, ಹೌದಪ್ಪಾ, ನನ್ನ ತಮ್ಮ ಎದ್ದು ಬರ್ತಾನೆ. ಯಾವಾಗ? ನೀನು ತಿರುಗಿ ಬರುವಾಗ ಎಲ್ಲರೂ ಸತ್ತೊಳಗಿಂದ ಹೇಳ್ತಾರಂತ ಹೇಳಿದ್ಯಲ್ಲ, ಕೊನೆಗೆ ಅವನು ಬರ್ತಾನೆ ಅಂತ ನನ್ಗೆ ಗೊತ್ತು ಅಂತ ಅವಳು ಹೇಳಿದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಹುಚ್ಚಿ. ಕೇಳ್ತಾ ಇದ್ದೀರಾ? ನಾನ್ ಹೇಳಿದ್ದು ಅವಾಗ ಎದ್ದು ಬರ್ತಾನಂತಲ್ಲ, ಯೇಸು ಸ್ವಾಮಿ ಹೇಳಿದ್ದು ಕೇಳ್ತಾ ಇರೋರು ಹಲ್ಲೆಲೂಯ ಅಂತ ಹೇಳಿ, ಹಲ್ಲೆಲೂಯ ಹೇಳಿದವರು ಒಂದು ಸಾರಿ ಆಮೇನ್ ಅಂತ ಹೇಳಿ, 2 ಹೇಳಿದವರು ಒಂದ್ಸಾರಿ ಸ್ತೋತ್ರ ಅಂತ ಹೇಳ್ತೀರಾ? ಯೇಸು ಸ್ವಾಮಿ, ನನ್ನ ರಿಟೈರ್ಡ್ ಆದ್ಮೇಲೆ ನಾನು ಒಂದು ಮನೆಯನ್ನ ಕಟ್ತೀನಂತ ನಾನು ಬಲ್ಲೆನು ಅಂತ ಹೇಳಿದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಹುಚ್ಚಿ, ಅಲ್ಲಿವರೆಗೂ ನೀನು ಕಾಯ್ಕೊಳ್ಬೇಕಾಗಿಲ್ಲ. ಮುಂದಿನ ವಚನದಲ್ಲಿ ಹೇಳ್ತಾ ಇದ್ದಾನೆ ನೋಡಿ. ಯೇಸು ಆಕೆಗೆ ನಾನೇ ಪುನರುತ್ಥಾನವು ಜೀವವು ಆಗಿದ್ದೇನೆ. ನೀನು ಅಲ್ಲಿವರೆಗೆ ಕಾಯ್ಕೊಳ್ಬೇಕಾಗಿಲ್ಲ. ನಾನಿದ್ರೆ ಅಲ್ಲೇ ಪುನರುತ್ಥಾನ ಇದ್ದಲ್ಲಿ ನಾನು ಹೋಗೋನಲ್ಲ, ನಾನು ಇರುವಲ್ಲಿ ಕೇಳ್ತಾ ಇದ್ದೀರಾ? ಪುನರುತ್ಥಾನ ಇರುವಲ್ಲಿ ನಾನು ಹೋಗೋನಲ್ಲ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನಿದ್ದಲ್ಲಿಯೇ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯ. ಸಾಮ್ರಾಜ್ಯದ ಸ್ತ್ರೀ ಹೇಳ್ತಾಳೆ, ಬೆಟ್ಟದ ಮೇಲೆ ಆರಾಧಿಸ್ಬೇಕು ಹೋಗ್ಬೇಕು. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಿನ್ನ ಮನಸ್ಸು ತೆಗೆ, ನಿನ್ನ ಮನೆಯಲ್ಲಿ ನಾನು ಬರ್ತೀನಂತ. ಮಾರ್ತಾಳೆ ಹೇಳ್ತಾ ಇದ್ದಾಳೆ, ಆ ದಿನ ಅದು ಬರ್ತದೋ ಇಲ್ಲನೂ ಗ್ಯಾರಂಟಿ ಇಲ್ಲ. ಆ ದಿನ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಹುಚ್ಚಿ ಆಗಲ್ಲ. ಯಾವಾಗ? ಈಗಲೇ ಅದು ತಲೆದೋರುತ್ತಲಿದೆ. ನಾನು ಹೇಳಿದೆ, ದೇವ್ರೆ ಕಾಯ್ಕೊಳ್ಳಿಕ್ ಸಮಯ ಇಲ್ಲ, ನನಗೆ ತಾಳ್ಮೆ ಇದೆ. ಆದ್ರೆ ನಿನ್ನ ವಾಕ್ಯ ಹೇಳಿದೆಯಲ್ಲ, ನಾನು ಇದ್ದಲ್ಲಿನೇ. ಯೇಸು ಪುನರುತ್ಥಾನ ಇದ್ದಲ್ಲಿ ಅವನು ಬರೋನಲ್ಲ, ಅವನು ಇದ್ದಲ್ಲಿನೇ ಪುನರುತ್ಥಾನ ಪ್ರಾರಂಭ ಆಗ್ಬಿಡ್ತದೆ. ನಿನ್ನಲ್ಲಿ ಯೇಸು ಇರುವುದಾಗಿದ್ರೆ ನಿನ್ನ ಪುನರುತ್ಥಾನದ ಪ್ರಾರಂಭ. ನಮ್ಮ ಸಹೋದರ ಹೇಳ್ತಾ ಇದೆ, ಎಲ್ಲಿಂದ ಬರ್ತದೆ ಗೊತ್ತಿಲ್ಲ, ನೀನು ಮಾಡೋದು ಬರ್ತದೆ.
ನೋಡಿ, ಮೊದಲು ದ್ರಾಕ್ಷಾರಸ ಡಬಲ್ ಮಾಡ್ಕೊಂಡ್ಬಿಟ್ಟು ಅವ್ರು ಮದುವೆ ಇಟ್ಕೊಳ್ಳಿಲ್ಲ. ಮದುವೆ ಇಟ್ಕೊಂಡ್ರು ದ್ರಾಕ್ಷಾರಸ ಡಬಲ್ ಆಯ್ತು. ಮುಗಿಯೋ ಭಯ ನಿನಗೆ ಬೇಡ. ಮುಗಿದ್ರೆ ಇದಾನಲ್ಲ, ಅವನಿದ್ದಲ್ಲಿನೇ, ಅವನಿದ್ರೆ ಸಾಕು, ಅವನಿದ್ರೆ ಸಾಕು. ಎಷ್ಟು ಜನ ಇಲ್ಲಿದ್ದೀರಾ? ಅವನೇ ಪುನರುತ್ಥಾನ. ಅವನು ಎದ್ದು ಬಂದಿದ್ದು ಪುನರುತ್ಥಾನ ಅಲ್ಲ, ಅವನೇ. ಎಲ್ರು ಏನ್ ಅನ್ಕೊಳ್ತಾರೆ? ಯೇಸು ಸತ್ತೊಳಗಿಂದ ಎದ್ದು ಬಂದ, ಪುನರುತ್ಥಾನ ಆಯ್ತಲ್ಲ. ಪುನರುತ್ಥಾನ ಅವರ ಮಧ್ಯದಲ್ಲಿ ಪ್ರತಿದಿನ ನಡೀತಾ ಇತ್ತು. ನಾನೇ ಪುನರುತ್ಥಾನ, ನಾನೇ ಜೀವ. ಪ್ರತಿದಿನ ಅವ್ರ ಮಧ್ಯದಲ್ಲಿ, ಒಂದು ವೇಳೆ ನೀನು ಇಬ್ಬರಾಗಲಿ ಮೂವರಾಗಲಿ ನೀನು ಪ್ರಾರ್ಥಿಸುವುದಾಗಿದ್ರೆ, ನಿನ್ನಲ್ಲಿ ಪುನರುತ್ಥಾನದ ಶಕ್ತಿ, ನಿನ್ನ ಮಧ್ಯದಲ್ಲಿ ಪುನರುತ್ಥಾನದ ಶಕ್ತಿ ಚಲಿಸ್ತಾ ಇದೆ. ಪುನರುತ್ಥಾನ ಅಂದ್ರೆ ಏನ್ ಗೊತ್ತಾ? ಇದ್ದದ್ದು ಹಾಳಾಗಿದೆ, ಈಗ ಅದರಲ್ಲಿ ಮನುಷ್ಯನ ರೀತಿಯಲ್ಲಿ ಇದು ಸಾಧ್ಯವೇ ಇಲ್ಲ. ಪುನರುತ್ಥಾನ ಅಂದ್ರೆ ಯೇಸು ಸ್ವಾಮಿ ಏನಿತ್ತು ಏನಿದೆ ಅಂತ ನೋಡೋನಲ್ಲ. ಉದಾಹರಣೆಗೆ ಅದೇ ವಾಕ್ಯ ಮನೆಗೆ ಹೋಗಿ ಓದ್ಕೊಳ್ಳಿ, ಸಮಯದ ವ್ಯತ್ಯಯ. ಅದೇ ಮರಿಯೊಳಗೆ ಹೇಳ್ತಾರೆ, ಹೌದು ಸ್ವಾಮಿ ಎದ್ದು ಬರ್ತಾನಂದ್ರೆ ಈ ಸ್ವಾಮಿ ಹೇಳ್ತಾ ಇದ್ದಾನೆ, ನಾನೇ ಆ ಪುನರುತ್ಥಾನ ಹುಚ್ಚಿ, ಅವಾಗಲ್ಲ ಈಗಲೇ ಎಬ್ಬಿಸ್ತೀನಿ ಇರು ಅಂತ ಹೇಳ್ತಾ ಇದ್ದಾನೆ. ಆಮೇನ್, ಸ್ವಲ್ಪ ಗಟ್ಟಿಯಾಗಿ. ಆಗ ಅವಳು ಹೇಳ್ತಾ ಇದ್ದಾನೆ, ಎಲ್ಲಿಟ್ಟಿದ್ದೀರಾ ತೋರಿಸಿ. ಇವನಲ್ಲಿ ಹೋಗ್ತಾರೆ, ಆತನನ್ನು ಹುಟ್ಟಿ ಒಳಗಡೆ ಹಾಕ್ಬಿಟ್ಟು 4 ದಿನಗಳಾಗ್ಬಿಟ್ಟಿದೆ. ಇದ್ದಂತ ಲಾಜರ ಸತ್ತು ಒಳಗಡೆ ಹಾಕಿ ಎಷ್ಟು ದಿನ ಆಯ್ತು? ಇದ್ದಂತ ಕಣ್ಣು, ಲಿವರು. ಮೊದಲು ಮನುಷ್ಯನನ್ನು ಹೂಣುವಾಗ ಸಾಫ್ಟ್ ಆರ್ಗನ್ಸ್ ಮೊದಲು ಕೊಳತು ಬಿಡ್ತವೆ. ಸಾಫ್ಟ್ ಆರ್ಗನ್ಸ್ ಮೃದುವಾದ ಅಂಗಾಂಗಗಳು. ಉಗುರು ಮೊದಲು ಕೊಳೆಯಲ್ಲ, ಕಣ್ಣು ಮೊದಲು ಕೊಳತು ಬಿಡ್ತದೆ. ಮೊದಲು ಕಣ್ಣು ಕೊಳತು ಬಿಡ್ತದೆ. ಆಮೇಲೆ 39ನೇ ವಚನದಲ್ಲಿ ಯೇಸು ಸ್ವಾಮಿ ಇದೇನಾ ಅಡ್ರೆಸ್ ಅಂತ ಕೇಳಿದ್ರೆ, ಮಾರ್ತಾ ಹೇಳ್ತಾ, ಇದೇ ಸ್ವಾಮಿ ಇಲ್ಲೇ ಇಟ್ಟಿರೋದು. ನೀನಿದ್ರೆ ಅವನು ಒಳಗಡೆ ಹೋಗ್ತಾ ಇರ್ಲಿಲ್ಲ. ನೀನಿದ್ರೆ ಅವನು ಒಳಗಡೆ ಹೋಗ್ತಾ ಇಲ್ಲ. ನಾವು ಹೇಳ್ತೇವೆ, ಪಾಸ್ಟ್ರೇ ಪ್ರಾರ್ಥನೆ ಇದ್ರೆ ಇದು ಏನು ಆಗತ್ತಾನೆ ಇರ್ಲಿಲ್ಲ, ಚಿಂತೆ ಮಾಡಬೇಡಮ್ಮ, ಆಗಿರೋದೇ ತಿರುಗಿ ಹೊರಗೆ ಬರ್ಲಿಕ್ಕೆ, ಚಿಂತೆ ಮಾಡಬೇಡ, ಸ್ವಲ್ಪ ಇರು. ಏನ್ ಹೇಳ್ತಾ ಇದ್ದಾನೆ? ಪಾಸ್ಟ್ರೇ ನಾವ್ ಅಂದ್ಕೊಂಡಿದ್ವಿ ನೀವು ಯೇಸುವಿನ ಪುನರುತ್ಥಾನದ ಬಗ್ಗೆ ಮಾತಾಡ್ತಿದಾರಂತ. ಏನಂತ ಮಾತಾಡ್ಲಿ ಆತನ ಪುನರುತ್ಥಾನದ ಬಗ್ಗೆ? ಜೀವದಿಂದ ಇರುವಾಗಲೇ ಸತ್ತವ್ರನ್ನ ಹಿಂಗೆ ಎಬ್ಬಿಸ್ಬಿಟ್ಟ. ನಾನೇ ಪುನರುತ್ಥಾನ ಅಂತ ಹೇಳ್ದ. ಮತ್ತೆ ಯಾಕೆ ಆ ಗಾರ್ಡನಿಗೆ ಹೋಗೋದು? ಅವನ್ ಎಲ್ಲಿದ್ದಾನೋ ಅಲ್ಲೇ ಪುನರುತ್ಥಾನ. ಅವಳು ಹೇಳ್ತಾ ಇದ್ದಾಳೆ, ಓದಮ್ಮ ಮಾರ್ತಳು 39ನೇ ವಚನದಲ್ಲಿ ಯೇಸು ಹೇಳ್ತಾ ಇದ್ದಾನೆ, ಯೇಸು ಆ ಕಲ್ಲನ್ನು ತೆಗೆಯಿರಿ ಅಂತ ಹೇಳಿದ್ರೆ ಅನ್ನಲು ಯೇಸು ಏನ್ ಹೇಳ್ತಾ ಇದ್ದಾನೆ? ಆ ಕಲ್ಲನ್ನ ತೆಗೆಯಿರಿ ಅಂತ ಹೇಳಿದ್ರೆ, ತೀರಿ ಹೋದವನ ಅಕ್ಕನಾದ ಮಾರ್ತಳು, ತೀರಿ ಹೋದವನ ಅಕ್ಕ ಆಗಿರುವಂತ ಮಾರ್ತಳು ಏನ್ ಹೇಳ್ತಾ ಇದ್ದಾಳೆ? ಸ್ವಾಮಿ ಅವನು ಸತ್ತು 4 ದಿವಸವಾಯಿತು. ಅವನು ಸತ್ತು 4 ದಿವಸ ಆಯ್ತು. ಮುಂದೆ ಈಗ ನಾತ ಹುಟ್ಟಿದೆ ಅಂದಳು. ಈಗ ನಾತ ಕೇಳ್ತಾ ಇದ್ದೀರಾ? ಪುನರುತ್ಥಾನ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಪುನರುತ್ಥಾನಕ್ಕೆ ಸಾವು ಇಲ್ಲ. ಅರ್ಥ ಆಗ್ಲಿಲ್ಲ? ಪುನರುತ್ಥಾನಕ್ಕೆ ಸಾವು ಇಲ್ವೇ ಇಲ್ಲ. ಸ್ವಲ್ಪ ಗಟ್ಟಿಯಾಗಿ ಹೇಳ್ತೀರಾ? ಯೇಸು ಪುನರುತ್ಥಾನ, ಲಾಜರನ ಶರೀರ ಮರಣ, ಎರಡು ಎದುರಾಗಿ ಬಂದ್ರೆ ಇದ್ರ ವಾಸನೆ ಇದಕ್ಕ ನೀವು ವಿಚಾರ ಮಾಡಿ. ಕೆಲವ್ರಿಗೆ ಅರ್ಥ ಆಗ್ತಾ ಇಲ್ಲ. ನಿನ್ನಲ್ಲಿ ಪುನರುತ್ಥಾನ ಇದ್ರೆ ಅದರ ವಾಸನೆ ಮರಣಕ್ಕ ಅಥವಾ ಮರಣದ ವಾಸನೆ ನಿನಗ. ಮಾರ್ತಳಲ್ಲಿ ಪುನರುತ್ಥಾನ ಇಲ್ಲ, ಅವಳಿಗೆ ಮರಣದ ವಾಸನೆ ಬರ್ತದೆ. ಯೇಸು ನಾನೇ ಜೀವ, ಜೀವಕ್ಕೆ ಮರಣದ ವಾಸನೆ ಬರಲ್ಲ. ತಾಳೆ ಕೇಳಿ. ಯಾವ ವಿಶ್ವಾಸಿ ಯೇಸುವಿನ ಜೀವನದಲ್ಲಿ ಇರೋಲ್ವೋ, ಪರಿಸ್ಥಿತಿಯಲ್ಲಿ
ಪಾಸ್ಟ್ರೇ ಆಯ್ತು ಹೋಯ್ತು ನಾನು ಹಾಳಾಗಿ ಹೋದೆ ಅಂತ ಗೋಳಾಡ್ತಾನೆ. ಯಾಕಂದ್ರೆ ಅವನಿಗೆ ಹೂಣಿ 4 ದಿವಸ ಆಯ್ತು, ಕೊಳತಿರೋ ವಾಸನೆ ಬರ್ತದೆ. ಆದ್ರೆ ಯಾವನ ಹೃದಯದಲ್ಲಿ ಯೇಸು ಇದ್ದಾನೋ ಅವನಿಗೆ ಕೊಳತಿರುವ ನಾತ ಬರಲ್ಲ. ಈ ವ್ಯತ್ಯಾಸ ಅರ್ಥ ಆಗ್ತಾ ಇದೆ ನಿಮಗೆ? ಆಮೇನ್. ನೀವು ದೇವ್ರಿಗೆ ಹೇಳ್ಬೇಡ್ರಿ, ನನ್ನ ಪರಿಸ್ಥಿತಿ ಕೊಳತು ನಾರ್ತಾ ಇದೆ, ನಿನಗೆ ಅರ್ಥ ಇಲ್ಲ. ಪಕ್ಕದಲ್ಲಿ ಯಾರು ನಿಂತಿದ್ದಾನಲ್ಲ ಅವನಿಗೆ ಆ ವಾಸನೆ ಬರೋದನೇ ಇಲ್ಲ. ಕಾರಣ ಅವನ ಅಭಿಷೇಕದ ವಾಸನೆ ಸುಗಂಧ ಎಷ್ಟಾಗಿದೆ ಅಂದ್ರೆ ಅದು ಸತ್ತಂತ 4 ದಿನ ಅಲ್ಲ, 40 ದಿನ ಆಗಿದ್ರು ಅದರ ಕೊಳಕುತನ ನಾಶ ಮಾಡುವಂತ ಅಭಿಷೇಕ ತೈಲ ಅವನ ಮೇಲಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಾದ್ರೂ ಒಂದ್ಸಾರಿ ಆಮೇನ್ ಅಂತ ಹೇಳ್ತೀರಾ? ನಮಗೆ ಮಾರ್ತಾಳ ಭಾಷೆ ಬೇಡ, ಯೇಸುವಿನ ಭಾಷೆಯನ್ನು ಕಲ್ತ್ಕೊಳ್ಳೋಣ. ಆಮೇನ್. ಮಾರ್ತಾಳೆ ಏನ್ ಹೇಳ್ತಾ ಇದ್ದಾಳೆ? ಕಲ್ಲನ್ನ ತೆರಿಬೇಡಿ, ಕೊಳುತ್ತದೆ. ಯೇಸು ಏನ್ ಹೇಳ್ತಾ ಇದ್ದಾನೆ? ಕಲ್ಲನ್ನ ತೆರೆಯಿರಿ. ನಾವು ಮಾರ್ತಾಳೆ ಏನ್ ಹೇಳ್ತೀವಿ? ಕೈ ಹಾಕ್ಬೇಡ್ರಿ, ಎಲ್ರು ಬಿಸ್ನೆಸ್ ಬೀಳ್ತಾ ಇದೆ, ನೀವು ಕೈ ಹಾಕ್ಬೇಡ್ರಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಎಲ್ಲ ಸಮಾಧಿನ ತೆರೀಲಿಕ್ಕೆ ಬಂದಿಲ್ಲ, ಈ ಸಮಾಧಿ ತೆರೀಲಿಕ್ಕೆ ಬಂದ. ಅರ್ಥ ಕೇಳ್ತಾ ಇದ್ದೀರೇನ್ರಿ? ಆಮೇನ್. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳಿದ, ನೀನು ನನ್ನನ್ನು ಆರಿಸಿಕೊಳ್ಳಲಿಲ್ಲ. ಅಲ್ಲಿ ಎಷ್ಟೋ ಸಮಾಧಿಗಳಿದ್ವು, ಅದಕ್ಕಿಂತಲೂ ಫ್ರೆಶ್ ಆದ ಬಾಡಿಗಳಿದ್ವು. ಇವನು ಸತ್ತು 4 ದಿನ ಆಗಿತ್ತು, ಆದ್ರೆ ಇನ್ನು ಪಕ್ಕದಲ್ಲಿ ಇನ್ನೊಬ್ರು ಸತ್ತು ಬರೀ 4 ನಿಮಿಷ ಆಗಿತ್ತು. ಅದನ್ನೇ ಎಬ್ಬಿಸೋದು ಈಸಿನ, ಇದನ್ನೇ ಎಬ್ಬಿಸೋದು ಈಸಿನ? ಆಮೇನ್. ಆದ್ರೆ ಯೇಸು ಸ್ವಾಮಿ ಎಬ್ಬಿಸಿದ್ದು ತಾನು ಪ್ರೀತಿಸಿದವನನ್ನ. ನೀನು ಅವನನ್ನ ಪ್ರೀತಿಸುವುದಾಗಿದ್ರೆ, ಅವನು ನಿನ್ನನ್ನು ಪ್ರೀತಿಸುವವನಾಗಿದ್ರೆ, ಪಕ್ಕದಲ್ಲಿ ಎಷ್ಟೇ ಸಮಾಧಿಗಳಿರ್ಲಿ ಅವುಗಳನ್ನೆಲ್ಲ ಬಿಟ್ಟು ಆತನು ಬರೋದು ನಿನ್ನ ಸಮಾಧಿಗೇನೆ. ಆಮೇನ್, ಆಮೇನ್. ಕಾರಣ ಆತನನ್ನ ಪ್ರೀತಿಸುವವರಿಗಾಗಿ ಎಲ್ಲವೂ ಒಳ್ಳೆದಕ್ಕಾಗಿಯೇ ನೆರವೇರ್ತದೆ ಅಂತ ವಾಕ್ಯ ಹೇಳ್ತದೆ. ಇವಳಿಗೆ ಕೊಳತು ನಾರದಾದ್ರೆ ಯೇಸುವಿಗೆ ಹೇಳ್ತಾ ಇದ್ದಾನೆ, ಬಂಡೆಯನ್ನ ತೆಗೆ. ಕೇಳ್ತಾ ಇದ್ದೀರಾ? ನಿನ್ನ ಪ್ರಯತ್ನ ನಿಲ್ಲಿಸ್ಬೇಡ. ನಿನ್ನ ಬಿಸ್ನೆಸ್ ಆಗಿರ್ಲಿ, ನಿನ್ನ ಕೆಲಸ ಆಗಿರ್ಲಿ, ನಿನ್ನ ಆರೋಗ್ಯ ಆಗಿರ್ಲಿ, ಮುಗೀತು ಅಂತ ಅದನ್ನ ಬಂದ್ ಮಾಡಿ ಇಟ್ಟು ಬಿಡಬೇಡ, ಮುಚ್ಚಾಕ್ಬಿಡ್ಬೇಡ, ಎತ್ತದನ್ನ. ಯಾಕಂದ್ರೆ ನಿನ್ನೊಳಗಿರುವ ಆತನು ಲೋಕದಲ್ಲಿರುವವನಾತನಿಗಿಂತಲೂ ಎಷ್ಟೋ ಬಲಶಾಲಿಯಾಗಿದ್ದಾನೆ. ಆತನ ಭಾಷೆ ಕಲ್ಲನ್ನ ತೆರೆಯಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಯೂದನ್ ಅಲ್ಲಿಲ್ಲ, ಆದ್ರೆ ನಾನು ಅಂದ್ಕೊಳ್ತೀನಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಯೂದನ್ ನಿಂತ್ಕೊಂಡು, ಇದಕ್ಕೆ ನಾನು ಹೇಳಿದ್ದು ಮೇರಿಗೆ ಸುಮ್ಮನೆ ಯೇಸುವಿನ ಕಾಲು ಎಲ್ಲ ಎಣ್ಣೆ ಹಾಕಿ ತೊಳೆದ್ಬಿಟ್ಲು, ಈಗ ನಾರ್ತಾ ಇತ್ತು ಅಂತ ಹೇಳ್ತಾವಳೆ. ಆ ಎಣ್ಣೆ ಇದ್ರೆ, ಎಣ್ಣೆ ನೆನಪಿದೆಯಾ? ಇವಳು ತಂಗಿನೇ ಹಾಕಿದ್ದದ. ಆ ಎಣ್ಣೆ ಇದ್ರೆ ಯೇಸು ಇನ್ನು ಜೀವಂತವಾಗಿದ್ದಾನೆ, ಅವನ ಕಾಲಿಗೆ ಹಾಕೋದ್ ಬಿಟ್ಟು ಆ ಎಣ್ಣೆ ಇದ್ರೆ ಇವತ್ತು ಪ್ರತಿದಿನ ಸ್ವಲ್ಪ ಸ್ವಲ್ಪ ಹಾಕಿ. ಯಾಕಂದ್ರೆ ಯಹೂದ್ಯರ ಆಚಾರದು, ಯೇಸು ಸ್ವಾಮಿ ಸತ್ತು 3ನೇ ದಿನದಲ್ಲಿ ಮಗ್ದಲದ ಮರಿಯಳು ಏನ್ ಮಾಡಿದ್ಲು? ಮತ್ತೆ ಎಣ್ಣೆ ತಗೊಂಡಲ್ಲಿ ಹೋಗಿದ್ದಾಳಲ್ವಾ? ಅಲ್ವಾ? ಹುಚ್ಚರು ಇವರು. ದೇವ್ರು ಕೊಟ್ಟಿದ್ದಾನಂತ ಎಲ್ಲ ಕೊಟ್ಟು ಬಿಡೋದಾ? ಅಯ್ಯ, ಎಣ್ಣೆ ಕೊಟ್ಟಿದ್ದು ಯೇಸುವಿಗೆ, ಪಡ್ಕೊಂಡಿದ್ದು ಪ್ರಾಣ. ಇರು ನೋಡಿ ಏನಾಗ್ಲಿಕ್ಕಿದೆ ಈಗ. ಅಲೋ, ಏನಾಗ್ಲಿಕ್ಕಿದೆ ನೋಡಿ ಈಗ. ನೀನು ಮೊಣಕಾಲು ಊರಿದ್ರೆ ಪುನರುತ್ಥಾನ ಆಗೋವರೆಗೂ ಮೊಣಕಾಲು ಎತ್ತಬೇಡ. ಪುನರುತ್ಥಾನ ಆಗೋವರೆಗೂ ಮೊಣಕಾಲು ಎತ್ತಬೇಡ. ಅದು ನಿನ್ನ ಬಿಸ್ನೆಸ್ ಆಗಿರ್ಲಿ, ನಿನ್ನ ಆರೋಗ್ಯವಾಗಿರ್ಲಿ, ನಿನ್ನ ತೊಂದರೆ ಆಗಿರ್ಲಿ. ಆಮೇನ್, ಆಮೇನ್. ಇನ್ನೊಂದ್ಸಾರಿ ನಿಮಗೆ ನುಡಿತಾ ಇದ್ದೀನಿ, ನೀನು ಹೇಳಿದಂತೆಯೇ ಆಗುವುದು, ನೀನು ಹೇಳಿದಂತೆಯೇ ಆಗುವುದು. ಯೇಸು ಸ್ವಾಮಿ ಸಮಾರ್ಯದ ಸ್ತ್ರೀಗೆ ಹೇಳ್ತಾ ಇದ್ದಾನೆ, ಅಮ್ಮ ನನಗೆ ನೀರು ಕೊಡು ಅಂತ. ಕೇಳ್ತಾ ಇದ್ದೀರಾ? ಯೇಸು ಸ್ವಾಮಿ ಸಮಾರ್ಯದ ಸ್ತ್ರೀಗೆ ಹೇಳ್ತಾ ಇದ್ದಾನೆ, ಅಮ್ಮ ನನಗೆ ನೀರು ಕೊಡು ಅಂತ ಹೇಳಿದ್ರೆ, ಅವಳು ಹೇಳ್ತಾ ಇದ್ದಾಳೆ, ಅವಳು ನೀರನ್ನು ಕೊಡುವಾಗ ನೀನು ಯಹೂದ್ಯನು ನನ್ನಿಂದ ಏನ್ ನೀರು ಕೇಳ್ಕೊಳ್ತೀಯಾ ಅಂತ ಅವಳು ಹೇಳಿದ್ರೆ, ಯೇಸು ಸ್ವಾಮಿ ಹೇಳ್ತಾನೆ, ನಿನ್ನ ಜೊತೆಗೆ ಮಾತನಾಡುವವನು ಯಾರು ಅಂತ ನಿನಗೆ ಗೊತ್ತಿದ್ರೆ ನೀನೇ ನನ್ನಿಂದ ನೀರನ್ನ ಕೇಳ್ತಾ ಇದ್ದೆ. ಇದನ್ನು ಬಿಡಿಸ್ಕೊಳ್ಳೋಣ ಬೇಗನೆ. ಏನ್ ಹೇಳ್ತಾ ಇದ್ದಾನೆ?
ನಿನ್ನ ಜೊತೆಗೆ ಮಾತನಾಡುವವನು ಯಾವನು ಅಂತ ನಿನಗೆ ತಿಳಿದಿದ್ರೆ ನಾನು ನಿನ್ನನ್ನು ನೀರು ಕೇಳೋದಲ್ಲ. ನೀರು ಯಾರಿಗೆ ಬೇಕಾಗಿದೆ? ನೀರು ಯಾರಿಗೆ ಬೇಕಾಗಿದೆ? ಯೇಸುವಿಗೆ ಬೇಕಾಗಿದೆ. ಬಾಯಾರಿಕೆ ಯಾರಿಗಾಗಿದೆ? ಯೇಸುವಿಗೆ ಆಗಿದೆ. ಯೇಸು ಅಮ್ಮ ಸ್ವಲ್ಪ ನೀರು ಕೊಡು ಅಂತ ಯೇಸು ಕೇಳ್ಕೊಳ್ತಾ ಇದ್ದಾನೆ. ಅವಳು ಹೇಳ್ತಾ ಇದ್ದಾಳೆ, ನೀನು ನನ್ನಿಂದ ನೀರು ಕೇಳ್ತೀಯಲ್ಲ ಸ್ವಾಮಿ, ಯಾಕಂದ್ರೆ ಡ್ರೆಸ್ ನೋಡಿದ್ರೆ ನೀನು ಬಹಳ ಶ್ರೇಷ್ಠ ವರ್ಗದವನು ಅನಿಸ್ತದೆ ಅಂತ ಕೇಳಿದ್ರೆ ಸ್ವಾಮಿ ಹೇಳ್ತಾನೆ, ಅಯ್ಯೋ ಹುಚ್ಚಿ, ನಿನ್ ಜೊತೆಗೆ ಮಾತಾಡೋವನು ಯಾರು ಅಂತ ಗೊತ್ತಿದ್ರೆ ನೀನೇ ನನ್ನಿಂದ ನೀರು ಕೇಳ್ಕೊಳ್ತಾ ಇದ್ದೆ. ಅವಳಿಗೆ ತಲೆನೇ ಕೆಟ್ಟು ಹೋಯ್ತು. ಅರೆ, ಅವಳು ತಲೆ ಕೆಟ್ಟು ಹುಚ್ಚಾದ್ಲವಳು. ಬಾಯಾರಿಕೆ ನಿನಗಾಗಿದೆ. ಅವಳು ಹೇಳ್ತಾ ಇದ್ದಾಳೆ, ನಿನ್ನ ಹತ್ರ ಒಂದು ಕೊಡ ಇಲ್ಲ, ಹಗ್ಗ ಇಲ್ಲ. ಹೇಳಿದ್ಲ? ಏನ್ ಹೇಳ್ತಾ ಇದ್ದಾಳೆ? ನಿನ್ನ ಹತ್ರ ಹಗ್ಗ ಇಲ್ಲ, ನೀರು ಇಷ್ಟು ಒಳಗಡೆ ಇದೆ, ನೀನು ನನ್ನಿಂದ ನೀನು ಹೇಗೆ ನನಗೆ ನೀರು ಕೊಡ್ತೀಯಾ? ಅರ್ಥ ಮಾಡ್ಕೊಳ್ಳೋಣ ಕೇಳಿ. ಏನ್ ಅನ್ಕೊಳ್ತಾ ಇದ್ದೇವೆ ಅಂದ್ರೆ, ಅವಳಿಗೆ ಯೇಸು ನೀರು ಕೊಡು ಅಂತ ಕೇಳಿದಾಗ ಅವಳು ಅನ್ಕೊಳ್ತಾ ಇದ್ದಾಳೆ ಅವನ ಹತ್ರ ನೀರಿಲ್ಲ, ಅವನಿಗೆ ಬಾಯಾರಿಕೆ ಆಗಿದೆ ಅಂತ. ಯೇಸು ನಿನ್ನಲ್ಲಿ ಏನಾದ್ರೂ ಕೇಳುವಾಗ ಅಥವಾ ಯೇಸು ನಿನಗೆ ಏನಾದ್ರೂ ಪ್ರೇರೇಪಿಸುವಾಗ ಅವನ ಹತ್ರ ಇಲ್ಲ ಅಂತಲ್ಲ, ಆತನ ಹತ್ರ ಇಲ್ಲ ಅಂತಲ್ಲ, ನಿನ್ನ ಹತ್ರ ಇರೋದು ನಿನಗೆ ಸಾಕಾಗಲ್ಲ. ನಿನ್ನ ಹತ್ರ ಇರೋದು ನಿನಗೆ ಸಾಕಾಗಲ್ಲ. ಅದ್ರ ಮೇಲೆ ಆತನ ಆಶೀರ್ವಾದ ಬಂದೋದು ದ್ವಿಗುಣ ಆದ್ರೆ ಮಾತ್ರ ನೀನು ಬದುಕೋದಂತ ಅವನಿಗೆ ಗೊತ್ತು. ವ್ಯತ್ಯಾಸ ಅರ್ಥ ಆಯ್ತಾ? ಅವನು ಹೇಳ್ತಾ ಇದ್ದಾನೆ, ನೀನೇನ್ ಕೊಡ್ತೀಯ ನನ್ನ ನೀರನ್ನ ತೆಗೆಯೋದು ನಿನ್ನ ಕೆಲಸ, ಅದರಲ್ಲಿ ನೀರು ಹುಟ್ಟಿಸಿದವನೇ ನಾನು. ಅರ್ಥ ಆಗ್ತಾ ಇದೆ ಅಮ್ಮ? ವ್ಯತ್ಯಾಸ ಅರ್ಥ ಆಗ್ತಾ ಇದೆಯಾ? ಅದು ಕಾಣಿಕೆ ಆಗಿರ್ಲಿ, ನಿನ್ನ ಆರಾಧನೆ ಆಗಿರ್ಲಿ, ನಿನ್ನ ಸಮಯ ಆಗಿರ್ಲಿ, ನೀನು ಯೇಸುವಿಗೆ ಕೊಡುವಾಗ ಅವನ ಹತ್ರ ಇಲ್ಲ ಅಂತ ಅಲ್ಲ, ಅವನು ಕೇಳಿದಕ್ಕೆ ಕಾರಣ ಕೊಡಿರಿ, ಆವಾಗ ನಿಮಗೂ ಕೊಡಲ್ಪಡುವುದಕ್ಕೆ ಕಾರಣ ಹೇಳೋದಕ್ಕೆ ಕಾರಣ, ಬಿತ್ತುವವನು ಕೊಯ್ಯುವನು ಅಂತ ಕೊಯ್ಯುವನು ಅಂತ ಹೇಳೋದಕ್ಕೆ ಕಾರಣ ಅವನಿಗೆ ಚೆನ್ನಾಗಿ ಗೊತ್ತಿತ್ತು, ನಿನ್ನ ನೀರು ಇಷ್ಟು ಆಳ ಆಗಿದೆ, ಅದು ನಿನಗೆ ಸಾಕಾಗಲ್ಲ. ಆತನ ಆಶೀರ್ವಾದ, ನೀವು ಆ ವಾಕ್ಯನ ಲಕ್ಷ ಕೊಟ್ಟು ಓದಿದ್ರೆ ಕೊನೆವರೆಗೂ ಅವಳು ಅವನಿಗೆ ನೀರೇ ಕೊಡಲಿಲ್ಲ. ಓದಿ ನೋಡಿ ಮನೆಗೆ ಹೋಗಿ, ಎಲ್ಲಾದ್ರೂ ಅವನು ಆ ನೀರನ್ನು ಕುಡಿದ್ನ ಅಂತ ಬರ್ದಿದ್ದೇನೆ ನೋಡಿ, ಅಲ್ಲಿ ಹೋಗಿ, ಅಲ್ಲಿ ಆ ಸಂದರ್ಭದಲ್ಲಿ ಕೊನೆಗೆ ಅವಳು ಅವನಿಗೆ ಯೇಸುವಿಗೆ ನೀರು ಕೊಟ್ಲು, ಅವನು ಕುಡಿದ್ನಂತ ಎಲ್ಲಿಯೂ ಬರ್ದಿಲ್ಲ. ಆದ್ರೆ ಅವನೇ ಇಡೀ ಪಟ್ಟಣಕ್ಕೆ ರಕ್ಷಣೆ ಕೊಟ್ಟ ಅಂತ ಬರ್ದಿದೆ. ಪಟ್ಟಣದವರೆಲ್ಲ ಬಂದು ಅವನ ಹತ್ರ ರಕ್ಷಣೆ ಹೊಂದಿದ್ರು ಅಂತ ಬರ್ದಿದೆ. ಕಾರಣ ಗೊತ್ತಾ? ಮಾರ್ತಲ್ ಹೇಳ್ತಾ ಇದ್ದಾಳೆ, ರೆಡಿ ರಮ್ಮ. ಮಾರ್ತಲ್ ಹೇಳ್ತಾ, ಅದೇ ವಚನ ಮುಂದುವರಿಸಲಿಕ್ಕೆ ರೆಡಿ ಇರು. ಮಾರ್ತಲ್ ಹೇಳ್ತಾ ಇದ್ದಾಳೆ, ಯೇಸುವೆ ಹೂಣಿಟ್ಟು 3 ದಿನಗಳಾಯ್ತು, ಈಗ ಯೇಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು, ಯೇಸು ಆ ಕಲ್ಲನ್ನು ತೆಗೆದು ಹಾಕಂತಂದರೆ, ತೀರಿ ಹೋದವನ ಅಕ್ಕನಾದ ಮಾರ್ಥಳು, ಸ್ವಾಮಿ ಅವನು ಸತ್ತು 4 ದಿವಸವಾಯಿತು, ಈಗ ನಾತ ಹುಟ್ಟಿದೆ ಅಂದಳು. ಆಮೇಲೆ ಸ್ವಾಮಿ ಅವನು ಸತ್ತು 4 ದಿನ ಆಯ್ತು, ಈಗ ನಾತ ಹುಟ್ಟಿದೆ ಅಂದ್ಲು. ಅದಕ್ಕೆ ಸ್ವಾಮಿ ಏನ್ ಹೇಳ್ತಾ ಇದ್ದಾನೆ? ಯೇಸು ಆಕೆಗೆ ನೀನು ನಂಬಿದರೆ ನೋಡಿ, ಸಭೆಗೆ ಬರ್ತಾರೆ, ನಂಬಲ್ಲ. ಕೇಳ್ತಾ ಇದ್ದೀರ? ಸಭೆಗೆ ಬರ್ಬೋದು, ನಂಬಲ್ಲ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಮುಂದೆ ಎಂದು ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ? ನಾನು ನಿನಗೆ ಹೇಳಲಿಲ್ವಾ ಎಂದು ಉತ್ತರ ಕೊಟ್ಟನು. ನಾ ಏನು ಹೇಳಿದೆ ನಿನಗೆ ಅಂದ್ರೆ ಮುಂಚೆನೆ ಹೇಳಿದ್ದ ಅಂತ ಅರ್ಥ. ಏನಂತ ಹೇಳಿದಾನೆ? ನಂಬಿದ್ರೆ ದೇವರ ಮಹಿಮೆ ನೋಡ್ತೀವಿ ಅಂತ ಹೇಳಿಲ್ವಾ? ಅಲ್ಲ ಸ್ವಾಮಿ, ನಿನಗೆ ಅರ್ಥ ಆಗ್ತಾ ಇಲ್ಲ. ನಾ ನಂಬ್ತೀನಿ, ಆದ್ರೆ ನಾರ್ತೈತೆ. ನಾನು ನಿನಗೆ ಹೇಳಿದ್ದೇನು? ನಂಬಿದ್ರೆ ದೇವರ ಮಹಿಮೆಯನ್ನ ಕಾಣುವಿ. ಗೆದ್ದಿದ್ಯಾರು? ಮಾರ್ತಳ, ಯೇಸುವ? ಕೇಳ್ತಾ ಇದ್ದೀರಾ? ನಾನು ನಿಮಗೆ ಹೇಳ್ತಾ ಇದ್ದೇನೆ, ಕನ್ವಿನ್ಸ್, ಮನವರಿಕೆ ಆಗೋದಂತೆ. ನಿನಗೆ ಮನವರಿಕೆ ಆಗ್ಬೇಕು ಸಾಧ್ಯನೇ ಇಲ್ಲ. ಇದು ಹಾಗೇ ಆಗುತ್ತೆ. ಅದೇ ಪುನರುತ್ಥಾನ ಅನ್ನೋದು ನಂಬೋರಿಗೆ ಮಾತ್ರ, ನಂಬದೇ ಇರುವವರಿಗೆ ಅದೊಂದು ಕತಿ. ಹೊಸ ಬಟ್ಟೆ, ಬಿರಿಯಾನಿ, ಬಾಯ್ ಅದು ನಂಬದೇ ಇರೋರಿಗೆ. ನಂಬುವವರಿಗೆ ಪ್ರತಿದಿನ ಪುನರುತ್ಥಾನ. ನಂಬುವವರಿಗೆ ಪ್ರತಿದಿನ ಅದು ಪುನರುತ್ಥಾನವೇ. ಯಾಕಂದ್ರೆ ದೇವರು ಅದನ್ನು ಎಬ್ಬಿಸ್ತಾನೆ.
ನಾನು ನಂಬಿಕೆಯಿಂದ ಹೇಳ್ತೇನೆ, ಅದು ಯಾವಾಗೋ ಎಲ್ಲೋ ಹೇಗೋ ಗೊತ್ತಿಲ್ಲ, ನಾವು ನಂಬಿದಂತೆ ದೇವರು ಈ ಪಟ್ಟಣದಲ್ಲಿ ನಮ್ಮ ನೆಟ್ಟೆ ನೆಡ್ತಾನೆ. ಯಾಕಂದ್ರೆ ಪ್ರತಿ ಬಾರಿ ವಾಕ್ಯದಲ್ಲಿ ಬೆಳೆದ ಹಾಗೆ ನನ್ನ ನಂಬಿಕೆ ಸದೃಢವಾಗ್ತಾ ಹೋಗ್ತಾ ಇದೆ. ಕೇಳ್ತಾ ಇದ್ದೀರಾ? ಪುನರುತ್ಥಾನ ಯೇಸು ಸ್ವಾಮಿ ಸತ್ತೊಳಗಿಂದ ಎದ್ದು ಬಂದದಲ್ಲ, ಅವನೇ ಪುನರುತ್ಥಾನ. ಹಾಗಿದ್ರೆ ನೀವೇ ಹೇಳಿ, ಇಷ್ಟು ಯಾವಾಗ ಮಾಡ್ಕೊಳ್ಳೋದು? ಈಗ ನೀವು ವಿಚಾರ ಮಾಡಿ. ಅವನೇ ತನ್ನ ಬಾಯಿಂದ ಹೇಳ್ತಾ ಇದ್ದಾನೆ, ನಾನೇ ಪುನರುತ್ಥಾನ. ನಾನು ಪುನರುತ್ಥಾನ ಆಗಿ ಬರಲ್ಲ, ನಾನೇ. ಆಮೇನ್. ಅದಕ್ಕೆ ಶುಭ ಶುಕ್ರವಾರ ದಿನ ಹೇಳಿದೆ, ಆತನು ಶರೀರದಲ್ಲಿ, ವಾಕ್ಯ ಏನು ಓದ್ಕೊಂಡ್ವಿ? ಆತನು ಶರೀರದಲ್ಲಿ ಮರಣ ಹೊಂದಿದ ತಕ್ಷಣ ಆತ್ಮದಲ್ಲಿ ಜೀವಿತನಾಗಿ ನೇರವಾಗಿ ಪರಲೋಕದ ಮಹಾಪರಿಶುದ್ಧ ಸ್ಥಾನದಲ್ಲಿ ಪ್ರವೇಶಿಸಿ ಅಗ್ರಿಮೆಂಟ್ ಅನ್ನ ಸೈನ್ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟ. ನೆನಪಿದೆ ತಾನೆ? ಯಾಕೆ? ಪುನರುತ್ಥಾನ. ನಾನೇ ಪುನರುತ್ಥಾನ. ಒಂದೊಂದೊಂದೊಂದು ಅಗ್ರಿಮೆಂಟ್ ಸೈನ್ ಮಾಡ್ಕೊಂಡ್ಬಿಟ್ಟು, ಸೀಲ್ ಹಾಕಿಸ್ಕೊಂಡ್ಬಿಟ್ಟು, ಎಲ್ಲ ಮುಗಿದ ನಂತರ 3 ದಿನ ಎಲ್ಲಿದ್ದ ಯೇಸ್ವಾಮಿ? ಮೊದಲು ಮಹಾಪರಿಶುದ್ಧ ಸ್ಥಾನಕ್ಕೆ, ದರ್ಶನದ ಗುಡಾರಕ್ಕೆ ಹೋದ, ತನ್ನ ರಕ್ತವನ್ನು ಅರ್ಪಿಸ್ದ, ಎಲ್ಲವನ್ನ ಅಗ್ರಿಮೆಂಟ್ ಮಾಡ್ಕೊಂಡ. ತಂದೆಗೆ ಸ್ವಲ್ಪ ನೆನಪು ಮಾಡ್ಕೊಡ್ತೀನಿ. ತಂದೆ ಕೇಳಿದ, ಭಲೇ ಮಗನೇ, ಮೊದಲಿನ ಅಗ್ರಿಮೆಂಟ್ ಅನ್ನು ಹಾಳು ಮಾಡಿಬಿಡಿ. ಮಿಕಾಯಲ್ನ ತಂದು ಕೊಡ್ತಾ ಇದ್ದಾನೆ. ಹಳೆ ಒಡಂಬಡಿಕೆ ಅಗ್ರಿಮೆಂಟ್ ಏನ್ ಬರ್ದಿತ್ತು ಅದರಲ್ಲಿ? ನೀತಿವಂತನಿಗೆ ಮಾತ್ರ ಪ್ರಾರ್ಥನೆ ಉತ್ತರ ಅಂತ ಬರ್ದಿತ್ತು. ಆಮೇನ್. ಯೇಸ್ವಾಮಿ ಹೇಳ್ತಾ ಇದ್ದಾನೆ, ಯೇಸುವೆ, ನಾನು ಅವ್ರಿಗೆ ಹೇಳಿ ಬಂದಿದ್ದೀನಿ, ಹೊಸ ಅಗ್ರಿಮೆಂಟ್ ಮಾಡಿದ್ದೀನಿ. ಎಲ್ಲಿ? ಕ್ರೂಜೆ ಮೇಲೆ. ಹೇಗೆ? ರಕ್ತದಿಂದ. ಏನದು ಅಗ್ರಿಮೆಂಟ್? ನನ್ನ ಹೆಸರಿನಲ್ಲಿ ಯಾವನಾದರೂ, ಸೈತಾನ್ ಹೇಳ್ತಾ ಇದ್ದಾನೆ, ಪಾಪಿ ಹೇಗೆ? ನಾನು ರಕ್ತವನ್ನು ಸುರಿಸಿದನಲ್ಲ, ಆ ರಕ್ತದ ಮೂಲಕ ಒಬ್ಬ ಪಾಪಿಯು ಏನೆಲ್ಲ ಬೇಡಿಕೊಂಡ್ರು ಸಹ ಅದನ್ನ ಕೊಡ್ಬೇಕು ಸ್ವಾಮಿ. ತಂದೆ ಹೇಳ್ದ, ಆಯ್ತು, ಡನ್ ಆಯ್ತು ಅಂತ ಹೇಳ್ದ. ಸೈನ್ ಹಾಕಿದ್ರ. ಕೇಳ್ತಾ ಇದ್ದೀರಾ? ಅದಾದ ನಂತರ 1ನೇ ಪೇತ್ರನ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀವಿ, ಆತನ ಸೆರೆಮನಿಗೆ ಹೋಗಿ ಆ ಅಗ್ರಿಮೆಂಟ್ ಅಲ್ಲಿ ಇನ್ನೊಂದು ಬರ್ದಿತ್ತು. ಏನಂತೆ? ನನ್ನನ್ನು ನಂಬುವ ಒಬ್ಬನಾದರೂ ನಾಶ ಹೊಂದದೆ ನಿತ್ಯ ಜೀವವನ್ನು ಹೊಂದಿಕೊಳ್ಳೋಣ. ಯೇಸು ಸ್ವಾಮಿ ದುಷ್ಟನಾಗಿದ್ರೆ ನೇರವಾಗಿ ಹೋಗಿ ಸೈತಾನನ್ ಕೇಳದೆ, ತಂದೆಯನ್ನು ಕೇಳದೆ ಸೆರೆಮನೆಯವ್ರನ್ನ ಬಿಡಿಸ್ಕೊಂಡು ಬಂದ್ಬಿಡ್ತಾ ಇದ್ದ. ಅವನು ಹಾಗೆ ಮಾಡಲಿಲ್ಲ. ಅವನು ಏನು ಮಾಡ್ದ ಗೊತ್ತಾ? ದೇವ್ರ ವಾಕ್ಯ ಹೇಳ್ತಾ 1ನೇ ಪೇತ್ರನ ಬರೆದ ಪತ್ರಿಕೆಯಲ್ಲಿ ಓದ್ಕೊಂಡ್ವಿ. ಆತನು ಹೋಗಿ ಅಲ್ಲಿ ಬೋಧಿಸಿದ್ನಂತೆ. ನರಕದಲ್ಲಿ ಕೇಳ್ದ, ಯಾರ್ಯಾರು ನಂಬ್ತೀರಾ? ನರಕದ ಎಲ್ಲ ಆತ್ಮ ಹೇಳಿದ, ನಂಬ್ತೀವಿ. ಎಲ್ಲವನ್ನ ಬಿಡಿಸ್ಕೊಂಡು ಬಂದ. 3 ದಿನ ಆಯ್ತು. ತಂದೆ ಬಳಿಗೆ ಬಂದು ಎಲ್ಲ ಪರಲೋಕದಲ್ಲಿ ತುಂಬದ. ತಂದೆಗೆ ಎಷ್ಟು ಖುಷಿ ಆಗಿರಬಾರ್ದು? ಈಗ ಪುನರುತ್ಥಾನಕ್ಕೆ ಬರೋಣ. ತಂದೆಗೆ ಎಷ್ಟು ಖುಷಿ ಆಗಿರಬಾರ್ದು ನೋಡ್ರಿ. ಆಮೇನ್. ನೋಹನನ್ನು ಮಾತ್ರ ಅವನ ಪಕ್ಕದಲ್ಲಿದ್ದ. ಈಗ ನೋಹನಿಗೆ ಇಷ್ಟು ಸಂತೋಷ ಅಂದ್ರೆ, ಯಾಕಂದ್ರೆ ಆತನ ಹಡಗು ಮಾಡುವಾಗ ಯಾರ್ಯಾರು ನಕ್ಕಿದ್ರು, ಅಷ್ಟು ವರ್ಷ ಎಲ್ಲ ನರಕದಲ್ಲಿ ಸಾಯ್ತಾ ಇದ್ರು. ಈಗ ಅವರೆಲ್ಲರೂ ಬರ್ತಾ ಇದಾರಲ್ಲಿ. ಅವನ ಮನೆ ಪಕ್ಕದವನು, ಅರೆ ಆ ಆಂಟಿನೂ ಬಂದ್ಲು, ಈ ಅಜ್ಜಿನೂ ಬಂದ್ಲು, ಇವನೇ ನಾನು ಹಡಗರಿಗೆ ಕಟ್ಟುವಾಗ ಬಾಳ ನಕ್ಕಿದ್ನಲ್ಲ ಇವನು, ಬಾರಪ್ಪೋ ಬಾ ಇಲ್ಲಿಗೆ. ಸುಮ್ಮನೆ ಹೋಗಿ ಅಲ್ಲಿ ಸುಟ್ಕೊಂಡು ಈಗ ಬಂದೆ. ನಾನು ಅಲ್ಲಿ ಹೋಗೋದೇನೆ ಸುಟ್ಕೊಳ್ಳಾರ್ದೇನೆ ಇಲ್ಲೇ ಇದ್ದೀನಿ ನೋಡು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಪರಲೋಕದಲ್ಲಿ ಎಂತ ಸಂಭ್ರಮ ಉಂಟಾಗಿರಬಾರ್ದು. ಎಲ್ಲರೂ ಆರಾಧಿಸ್ತಾ ಇದ್ದಾರೆ. ನಾಶವಾದ ಆತ್ಮಗಳೆಲ್ಲವೂ ತಿರುಗಿ ಬದುಕಿ ಆತನನ್ನು ಆರಾಧಿಸ್ತಾ ಇವೆ. ಆದರೆ ತಿರುಗಿ ಈಗ ನಾಶ ಹೊಂದೋರಿಗೆ ಮತ್ತೆ ತಿರುಗಿ ಜೀವಿತ ಇಲ್ಲ. ಎಲ್ಲರೂ ಆತನನ್ನು ಆರಾಧಿಸ್ತಾ ಇರುವಾಗ ಯೇಸು ಸ್ವಾಮಿಯ 4ನೇ ಸಂಗತಿ ಚಾಲು ಪ್ರಾರಂಭವಾಯಿತು. ಸೃಷ್ಟಿಕರ್ತನ ನೆನಪಿದೆ ತಾನೆ? ಸೃಷ್ಟಿ ಕೆಲಸನ ಮುಗ್ದಿತ್ತು. ಯಜ್ಞದ ಕುರಿಮರಿಯ ಕೆಲಸ ಮಾಡಿ ಮುಗ್ದಿತ್ತು. ಈಗ ಮಹಾಯಾಜಕನ ಕೆಲಸ ಮುಗಿಯಿತು. ಹಲ್ಲೆಲೂಯಾ. 4ನೇ ಕೆಲಸ ಪ್ರಾರಂಭವಾಯ್ತು. ಏನದು? ತಂದೆಗೆ ಹೇಳ್ತಾ ಇದ್ದಾನೆ, ನಾನು ಸ್ವಲ್ಪ ಹೋಗಿ ನರಕದವ್ರನ್ನ ಬಿಡಿಸದೆ, ಎಲ್ಲರಿಗೋಸ್ಕರ ರಕ್ತ ಅರ್ಪಿಸದೆ, ಈಗ ಹೋಗಿ ನನ್ನ ಶಿಷ್ಯರನ್ನ ಬಲಪಡಿಸಿ, ನನ್ನ ಶರೀರ ಇನ್ನೂ ಅಲ್ಲೇ ಇದೆ, ಅದರ ಜೊತೆಗೆ ನಾನು ಬರ್ಬೇಕು. 3ನೇ ದಿನ ಸತ್ತೊಳಗಿಂದ ಹೇಳ್ತಾ ಇದ್ದಾನೆ. ಮರಿಯಾಳು ಬಂದು ಅವ್ ಖುಷಿಯಾಗಿ ಮುಟ್ಲಿಕ್ಕೆ ಬರುವಾಗ ಅವಳು, ಎಷ್ಟೋ ಜನ ಹೇಳ್ತಾರೆ, ಪಾಸ್ಟರ್ ಶುಕ್ರವಾರ ಹಾಗೆ ಹೇಳಿದ್ರಿ, ಪರಲೋಕಕ್ಕೆ ಹೋಗಿ ಯಜ್ಞ ತನ್ನ ರಕ್ತ ಅರ್ಪಿಸ್ಬಿಟ್ಟಿದ್ದಾನಂತ ಹೇಳಿದ್ರಿ, ಆದರೆ ಮರಿಯಳಿಗೆ ನನ್ನ ಮುಟ್ಬಾರ್ದಂತ ಅದಕ್ಕೆ ಹೇಳ್ದೆ ಯೇಸು ಸ್ವಾಮಿ ಅಂತ ನಿಮ್ಮಲ್ಲಿ ಒಬ್ರು ತಜ್ಞರು ಕೇಳ್ಬೋದು. ಅದಕ್ಕೆ ಉತ್ತರ ಕೇಳದೆ ಇರಲಿ, ತೊಗೊಂಡ್ಬಿಡಿ. ಆಮೇಲೆ ಅಲ್ಲಿ ಅವನು ರಕ್ತ ಅರ್ಪಿಸಿದ್ದು ದೇವರ ಕುಮಾರನಾಗಿ ಅಲ್ಲ, ಮಹಾಯಾಜಕನಾಗಿ. ಈಗ ಮಹಾಯಾಜಕನು ತಿರುಗಿ ಬರುವಾಗ ಅಲ್ಲಿರುವಂಥ ಶರೀರ
ಯಜ್ಞದ ಕುರಿಮರಿಯಾದ ಆತನ ಶರೀರ. ಆ ಶರೀರದಲ್ಲಿ ಆತನ ಎದ್ದು ಬರುವಾಗ ಆ ಶರೀರ ಇನ್ನೂ ತಂದೆ ಸನ್ನಿಧಿಗೆ ಹೋಗಿಲ್ಲ. ಹೋಗಿದ್ದು ಯೇಸುವಿನ ಆತ್ಮ. ಶರೀರ ಹೋಗ್ಲಿಲ್ಲ. ಅದಕ್ಕೆ ಮರಿಯಳಿಗೆ ಹೇಳ್ತಾ ಇದ್ದಾನೆ, ಅಮ್ಮೋ ಮುಟ್ಟಬೇಡ, ಈ ಶರೀರವನ್ನ ಇನ್ನೂ ನಾನು ತಂದೆಗೆ ಒಪ್ಸಿಲ್ಲ. ಕೇಳ್ತಾ ಇದ್ದೀರಾ? ಆಮೇನ್ ಆಮೇನ್. 40 ದಿನ ತನ್ನ ಶಿಷ್ಯರಿಗೆ ಕಾಣಿಸ್ಕೊಳ್ತಾ ಇದ್ದಾನೆ, ಅವ್ರನ್ನ ಬಲಪಡಿಸ್ತಾ ಇದ್ದಾನೆ. ಕಾರಣ ಯಾಕಂದ್ರೆ ಮುಂಚೆ ಒಂದು ಅಗ್ರಿಮೆಂಟ್ ಮಾಡಿದ ಅವನು ತಂದೆ ಸನ್ನಿಧಿಯಲ್ಲಿ, ಅಪ್ಪ ಅವ್ರಿಗೆ ಹೇಳಿ ಬಂದಿದ್ದೀನಿ, ಭಯ ಪಡಬೇಡಿರಿ, ಲೋಕದ ಅಂತ್ಯವರೆಗೂ ನಾನು ನಿಮ್ಮ ಜೊತೆಗಿರುವನು. ಇರ್ಬಹುದಾ? ತಂದೆ ಹೇಳಿದ, ಮತ್ತೇನು ಉಳಿತು? ಆ ರಕ್ತವನ್ನು ಸುರಿಸ್ಕೊಂಡು ಬಿಟ್ಟಿದ್ಯಾ, ಅದನ್ನು ಆಯ್ತು, ತಗೋ ಇರು. ಸೊ ಅವ್ರಿಗೆ ಬಂದು ಹೇಳ್ತಾ ಇದ್ದಾನೆ, ಅಂದರೆ ಅವ್ರಿಗೆ ಗೊತ್ತಾಯ್ತು ಈಗ ಸತ್ತ ಮೇಲೆ ನೀವು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾನೆ ಅಂದರೆ ಇನ್ನು ಮಾತಾಡೋದು ನಿಲ್ಲಿಸಲ್ಲ ರೀ, ನಾನೇ ಪುನರುತ್ಥಾನ, ನಾನೇ ಜೀವ. ಅವ್ರ ಜೊತೆಗೆ ಸತ್ತ ಮೇಲೆ ಮಾತಾಡಿದ್ನ, ಸಾಯಕ್ಕಿಂತ ಮುಂಚೆ ಮಾತಾಡಿದ್ನ? ಬೇಗ ಹೇಳಿ. ತೋಮನ ಜೊತೆಗೆ ಸಾಯಕ್ಕಿಂತ ಮುಂಚೆ ಮಾತಾಡಿದ್ನ, ಸತ್ತ ಮೇಲೂ ಮಾತಾಡಿದ್ನ? ಬೇಗ ಹೇಳಿ. ಸಾಯೋದಕ್ಕಿಂತ ಮುಂಚೆನೂ ಮಾತಾಡ್ದ, ಸತ್ತು ಹುಟ್ಟ ನಂತರನು ಮಾತಾಡ್ದ. ಸತ್ತ ನಂತರನು ತೋಮನ ಜೊತೆ ಮಾತಾಡಿದಂದ್ರೆ ನಿನ್ನ ಜೊತೆ ಮಾತಾಡ್ತಾನೋ ಇಲ್ವೋ? ಹುಡುಕವನನ್ನ, ಶೋಧಿಸವನನ್ನ. ಯಾಕಂದ್ರೆ ಅವನು ಹೇಳಿದಾನೆ, ಲೋಕದ ಕೊನೆಯವರೆಗೂ ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತ ಹೇಳಿಲ್ವಾ? ಹಾಗಿದ್ರೆ ನೀನು ಆತನನ್ನು ಹುಡುಕು, ಆತ ನಿನ್ನ ಜೊತೆ ಮಾತಾಡ್ತಾನೆ. ಸತ್ತ ನಂತರ ಅವ್ರ ಜೊತೆ ಮಾತಾಡ್ದ, ಶರೀರದ ಮೂಲಕವೇ ಅವ್ರ ಮುಂದೆನೆ ಪರಲೋಕಕ್ಕೆ ಏರೋ ಹೋದ. ಅದಾದ ನಂತರ ಆತ್ಮನ ಮೂಲಕ ಸತತವಾಗಿ ಎಲ್ಲರ ಜೊತೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಪುನರುತ್ಥಾನ ರೀ. ಸುಮ್ಮನೆ ಬಟ್ಟೆ ಹಾಕ್ಕೊಂಡು ಬಿರಿಯಾನಿ ತಿನ್ಕೊಂಡು ಸತ್ತೊಳಗಿಂದ ಎದ್ದ ಅನ್ನೋಕ್ಕಿಂತ ನಾನು ನಿಮಗೆ ಹೇಳ್ತೀನಿ, ನಿಜವಾಗಿ ನೀನು ಪುನರುತ್ಥಾನ ನಂಬುದಾಗಿದ್ರೆ ಎದ್ದೇಳು. ಸಿಂಹಾಸನದ ಮುಂದೆ ಹೋಗುವಷ್ಟರ ಮಟ್ಟಿಗೆ ನಿನ್ನ ನಂಬಿಕೆಯಲ್ಲಿ, ಪ್ರಾರ್ಥನೆಯಲ್ಲಿ, ವಿಶ್ವಾಸದಲ್ಲಿ, ಆರಾಧನೆಯಲ್ಲಿ ಬೆಳೆ. ನಾನು ಸಹ ಅದಕ್ಕೋಸ್ಕರ ಹಾತೊರಿತಾ ಇದ್ದೀನಿ. ನಾನು ಹೇಳ್ತೀನಿ, ದೇವರು ನಮ್ಮನ್ನು ಯಾವುದೋ ಒಂದು ಶ್ರೇಷ್ಠ ಕಾರ್ಯಕ್ಕೋಸ್ಕರ ಸಿದ್ಧ ಮಾಡ್ತಾ ಇದ್ದಾನೆ. ಆಮೇನ್. ನೀನು ಸತ್ತ ಲಾಜರನಲ್ಲ, ನೀನು ಕ್ರಿಸ್ತನಲ್ಲಿ ಪುನರುತ್ಥಾನ ಹೊಂದಿದಂತ ಪೇತ್ರ, ಆಂದ್ರೇಯ, ಯೋಹಾನನಾಗಿದ್ದೀಯಾ? ಕೇಳ್ತಾ ಇದ್ದೀಯಾ? ನಿನ್ನ ಪರಿಸ್ಥಿತಿಗಳು ಸತ್ತೋಗಿಲ್ಲ, ಯೇಸುವಿನಲ್ಲಿ ಅವು ಪುನರುತ್ಥಾನವಾಗಿವೆ.